ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ಆರಾಧನಾ ಮಹೋತ್ಸವ ಹತ್ರ ಬರೋದ್ರಿಂದ ಭಕ್ತಾದಿಗಳು ಸರ್ ನಂದು ಒಂದು ಚಿಕ್ಕ ಸೇವೆ ಇರಲಿ ಅಂತೇಳಿ ಅಕ್ಕಿ ಮೂಟೆ ಮತ್ತು ಸಕ್ಕರೆಯನ್ನು ಕೊಡಿಸಿದ್ದಾರೆ ರಾಯರಿಗೆ. ಸ್ನೇಹಿತರೆ, ಸರಿತಾ ಪಿ ದೇವಡಿಗ, ಗಂಡನ ಹೆಸರು ಪುರುಷೋತ್ತಮ, ಮಗನ ಹೆಸರು ಆಕಾಶ್ ದೇವಡಿಗ. ಅವರು 26 kg ಅಕ್ಕಿ, 5 kg ಸಕ್ಕರೆಯನ್ನು ಕೊಡಿಸಿದ್ದಾರೆ. ಭರತ್ ತಂದೆ ಹೆಸರು ವೆಂಕಟೇಶ್, ತಾಯಿ ಹೆಸರು ಲಕ್ಷ್ಮಮ್ಮ. ಅವರು 26 kg ಅಕ್ಕಿ, 5 kg ಸಕ್ಕರೆಯನ್ನು ಕೊಡಿಸಿದ್ದಾರೆ. ಅರ್ಪಣಾ ವಿಶ್ವನಾಥ್ ಜಕ್ಕಲಿ, ಅವರು 26 kg ಅಕ್ಕಿ, 5 kg ಸಕ್ಕರೆ ಕೊಡಿಸಿದ್ದಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಸ್ನೇಹಿತರೆ ಏನು ಹೇಳ್ಬೇಕಂದ್ರೆ, ಎಷ್ಟೋ ಜನಗಳು ಭಕ್ತಾದಿಗಳು ರಾಯರ ಮಠಕ್ಕೆ 18ನೇ ತಾರೀಕಿಂದ ತುಂಬ ಅದ್ಭುತವಾದಂಥ ಜನಗಳು ಬರ್ತಾ ಇರ್ತಾರೆ. ನಿಮ್ಮ ಕೈಲಿ ಸಾಧ್ಯವಾದಷ್ಟು ರಾಯರ ಮಠಕ್ಕೆ ಏನು ಕೊಡಿಸ್ಬೇಕು ಅಂದ್ಕೊಂಡಿದ್ದೀರಾ, ನೀವು ಬಂದು ಕೊಡಿಸಿದ್ರೂ ಓಕೆ, ಅಥವಾ ನಿಮಗೆ ಬರೋಕ್ಕಾಗಲಿಲ್ಲ ಅಂದರೆ ನಮಗೆ ಒಂದು ಫೋನ್ ಮಾಡಿದ್ರೆ ನಾವೇ ನೀವಿರ್ತಕ್ಕಂಥ ಲೊಕೇಶನಿಗೆ ಬಂದು ರಾಯರ ಮಠಕ್ಕೆ ಸೇವಾ ಕೌಂಟರ್ನಲ್ಲಿ ಹೆಸರನ್ನು ನೀವೇನು ಕೊಟ್ಟಿದ್ದೀರಾ ಅದನ್ನು ಹೆಸರನ್ನು ಬರೆಸಿ ಮತ್ತು ನಿಮ್ಮ ಹೆಸರನ್ನು ಬರೆಸಿ ಅಲ್ಲೇ ರಾಯರ ಮುಂದುಗಡೆ ಇಟ್ಟು ಪೂಜೆಯನ್ನು ಮಾಡಿ ನಿಮಗೆ ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ ಸ್ನೇಹಿತರೆ. ಆದಷ್ಟು ಬೇಗ ಈ ವಿಡಿಯೋನ ನೋಡಿ ಸ್ನೇಹಿತರೆ, ಯಾಕಂದರೆ ಅವತ್ತು ಲಕ್ಷಾಂತರ ಜನರು ಬರ್ತಾ ಇರ್ತಾರೆ. ನೀವು ಬನ್ನಿ, ನೀವು ಕೊಡಿಸಿದರೆ ಬರಬೇಕು ಅಂತೇನು ರೂಲ್ಸ್ ಮಾಡಿಲ್ಲ ಸ್ನೇಹಿತರೆ. ಕೊಡಿಸಿದ್ರು ಬನ್ನಿ, ಕೊಡಿಸ್ಲಿಲ್ಲಂದ್ರೂ ಬನ್ನಿ. ಬಟ್ ರಾಯರು ಅಂದ್ಕೊಂಡಿರೋದು ಒಂದೇ ಒಂದು, ನನ್ನನ್ನು ನಂಬಿಕೊಂಡು ಬಂದಂಥ ಭಕ್ತಾದಿಗಳು ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿರಲಿ. ಜಾತಿ ಮತ ಭೇದ ಭಾವ ಯಾವುದೂ ಬೇಡ. ನೀನು ಹಿಂದೂ, ನೀನು ಮುಸ್ಲಿಂ, ನೀನು ಕ್ರಿಶ್ಚಿಯನ್ ಅಂತ ರಾಯರು ಯಾವತ್ತೂ ಹೇಳಿಲ್ಲ. ಎಲ್ಲರೂ ನನ್ನ ಮಕ್ಕಳೇ ಇದ್ದಂಗೆ ಅಂತೇಳಿ ರಾಯರು ದೇವ್ರ ಹತ್ರ ಜಪ ಮಾಡುತ್ತಾ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಕೂತ್ಕೊಂಡಿದ್ದಾರೆ ಸ್ನೇಹಿತರೆ. ನಿಮ್ಮ ಕೈಲಿ ಸಾಧ್ಯವಾದರೆ ಏನು ಕೊಡಿಸ್ಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಸಕ್ಕರೆ ಆಗಲಿ, ಬೆಲ್ಲ ಆಗಲಿ, ಅಕ್ಕಿ ಆಗಲಿ, ಅಥವಾ ನಿಮ್ಮ ಕೈಲಿ ಏನು ಒಂದು ಎಣ್ಣೆ, ತುಪ್ಪ ಈ ಥರ ಕೊಡಿಸೋದ್ರಿಂದ ನಿಮಗೆ ಪ್ರತಿ ವರ್ಷವೂ ಇವಾಗ ಏನು ಕೊಡಿಸ್ತಾ ಇದ್ದೀರಾ ಇದಕ್ಕಿಂತ ಡಬಲ್ಲಾಗಿ ಕೊಡಿಸುವಷ್ಟು ಶಕ್ತಿ ರಾಯರು ಕೊಡಲಿ ಎಂದು ರಾಯರು ನಿಮ್ಗೆ ಖಂಡಿತ ಅನುಗ್ರಹ ಮಾಡ್ತಾರೆ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಜ ಸ್ನೇಹಿತರೆ, ಇವಾಗ ಸರಿತಾ ಪಿ ದೇವಡಿಗ, ಪುರುಷೋತ್ತಮ ಆಕಾಶ್ ದೇವಡಿಗ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ರಾಯರು ಸದಾ ಅನುಗ್ರಹ ಇರಲಿ, ಅವರ ಆಶೀರ್ವಾದ, ರಾಯರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ. ಭರತ್ ಮತ್ತು ತಂದೆ ಹೆಸರು ವೆಂಕಟೇಶ್, ಲಕ್ಷ್ಮಮ್ಮ ಅವ್ರಿಗೂ ಸದಾ ರಾಯರ ಆಶೀರ್ವಾದ ಮತ್ತು ಸುಖ, ಶಾಂತಿ, ನೆಮ್ಮದಿ ಕೊಡಲಿ. ಇನ್ನೊಂದು ಅರ್ಪಣಾ ವಿಶ್ವನಾಥ್ ಜಕ್ಕಲಿ, ಅವ್ರಿಗೂ ಖಂಡಿತ ಅವ್ರಿಗೆ, ಅವರ ಮಕ್ಕಳಿಗೆ, ಅವರ ಗಂಡನಿಗೆ ರಾಯರ ಅನುಗ್ರಹ, ಅವರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ. ಯಾಕಂದರೆ ಇವತ್ತು ಅವರು ಏನು ಒಂದು 26 kg ಅಕ್ಕಿಯನ್ನು ಕೊಡಿಸಿದ್ದಾರೆ, ಅದನ್ನು ಎಷ್ಟೋ ಜನಗಳು ಪ್ರಸಾದವನ್ನು ಸ್ವೀಕರಿಸ್ಕೊತಾರೆ. ಅವಾಗ ತಿಂದು ಬಂದಾಗ ನಾನು ರಾಯರ ಮಠದಿಂದ ಪ್ರಸಾದವನ್ನು ತಿಂದಿದ್ದೀನಿ, ಇವತ್ತು ರಾಯರ ಮಠಕ್ಕೆ ಹೋದಾಗ ಅಲ್ಲಿ ನಾನು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬಂದೆ ಅಂತ ಹೇಳಿದಾಗ ಅವರ ಅನುಗ್ರಹ, ಅವ್ರು ಏನು ತಿಂದಿದ್ದಾರೆ ಅದೆಲ್ಲದೂ ಖಂಡಿತ ಇವ್ರ ಮೇಲೆ ಅನುಗ್ರಹ ಸಿಗುತ್ತೆ ಸ್ನೇಹಿತರೆ. ನಂಬಿಕೆ, ತಾಳ್ಮೆ ಇವೆರಡೂ ಇತ್ತು ಅಂದರೆ ನಮ್ಮ ಯಶಸ್ವಿ ಅನ್ನೋದು ಹುಡುಕೊಂಡು ಬರುತ್ತೆ ಸ್ನೇಹಿತರೆ. ನಂಬಿಕೆ ಇರಬೇಕು ಅಷ್ಟೇ. ನಂಬಿಕೆ ಇತ್ತು ಅಂದರೆ ಇವತ್ತು ರಾಯರ ಮಠದಲ್ಲಿ ನೋಡಿ ಎಲ್ಲ ಕೊಟ್ಟಾಗ ಅಲ್ಲಿ ಎಷ್ಟು ಚೆನ್ನಾಗಿ ಪೂಜೆಯನ್ನು ಮಾಡಿದರು. ಎಲ್ರಿಗೂ, ಅವ್ರಿಗೆ ಮತ್ತು ಅವರ ಕುಟುಂಬದವ್ರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ಎಷ್ಟೋ ಜನಗಳು ಅಲ್ಲಿ ರಾಯರ ಮಠಕ್ಕೆ ಬಂದು ಎಲ್ರಿಗೂ ಒಳ್ಳೆಯದಾಗಿ ಎಷ್ಟು ಜನಗಳು ಇದನ್ನು ಮಾಡ್ತಾಯಿದ್ರು ಸ್ನೇಹಿತರೆ. ಅಲ್ಲೇ ಸೇವಾ ಕೌಂಟ್ರಿಗೆ ಬಂದು ಬರೆಸ್ತಾ ಇದ್ದಾರೆ. ಇವಾಗ ಸ್ನೇಹಿತರೆ, ನಿಮಗೆ ಬಂದು ನೀವೇ ಏನಾದರೂ ಕೊಡಿಸ್ಬೇಕು ಅಂದರೆ ನೀವೇ ಬಂದು ಸೇವೆ ಮಾಡ್ಬೋದು. ನಿಮಗೆ ಬರೋಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ನನಗೆ ನೀವಿರ್ತಕ್ಕಂಥ ಲೊಕೇಶನ್ನು ನನಗೆ ಕಳಿಸಿ, ನಾನೇ ನಿಮ್ಮ ಲೊಕೇಶನಿಗೆ ಬಂದು ನಿಮ್ಮ ಹೆಸರಲ್ಲೇ ಬರೆಸಿ ಸ್ಲಿಪ್ ರಸೀದಿಯನ್ನು ವಾಟ್ಸಪ್ ಮಾಡ್ತೀನಿ ಸ್ನೇಹಿತರೆ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಂದು ವಿಚಾರ ಸ್ನೇಹಿತರೆ, ನಂಬಿಕೆ ಇರಲಿ. ನಂಬಿಕೆ ಇತ್ತು ಅಂದರೆ ಯಶಸ್ವಿ ಅನ್ನೋದು ಹುಡುಕೊಂಡು ಬರುತ್ತೆ. ನಂಬಿಕೆ, ತಾಳ್ಮೆ ಇವೆರಡೂ ಇತ್ತು ಅಂದರೆ ಖಂಡಿತ ನಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು. ಸ್ನೇಹಿತರೆ, ದೇವ್ರ ಹತ್ರ ನಮಗೋಸ್ಕರ ಜಪ ಮಾಡುತ್ತಾ ಕುಳಿತಿದ್ದಾರೆ ಸ್ನೇಹಿತರೆ ನಮ್ಮ ರಾಯರು. ಇವತ್ತಿಗೆ 353ನೇ ಆರಾಧನಾ ಮಹೋತ್ಸವ ಅಂದರೆ ಇವಾಗ ನಾಳೆ 18ನೇ ತಾರೀಕಿಗೆ 353 ವರ್ಷ ಆಯಿತು ಸ್ನೇಹಿತರೆ. ಇವತ್ತಿಗೂ ಜೀವಂತವಾಗಿದ್ದಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು. ಸ್ನೇಹಿತರೆ, ನಂಬಿ ಕೆಟ್ಟವರು ಯಾರೂ ಇಲ್ಲ. ನಂಬಿಕೆಯೇ ನಮಗೆ ಆಸ್ತಿ, ನಂಬಿಕೆಯೇ ನಮಗೆ ತಾಳ್ಮೆ. ಇವೆರಡೂ ಇತ್ತು ಅಂದರೆ ಅದೇ ನಮಗೆ ದೊಡ್ಡ ಆಸ್ತಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಇವಾಗ ಏನು ಅಕ್ಕಿ ಮೂಟೆ ಮತ್ತು ಸಕ್ಕರೆಯನ್ನು ಕೊಡಿಸಿದ್ದಾರೆ ಅವರಿಗೆ, ಅವ್ರ ಕುಟುಂಬದವರಿಗೆ ಸದಾ ರಾಯರ ಆಶೀರ್ವಾದ ಅವರ ಮೇಲೆ ಇರಲಿ ಎಂದು ರಾಯರ ಹತ್ರ ಕೇಳುತ್ತೇನೆ.
ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ.